ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಮತ್ತೆ ಹೋಗಿ ಹುಲಿ ಬಾಯಿ ಸಿಕ್ಕಾಕೋಬೇಕನ್ನ ಬೇಡ ಕಣೆ ಜಾಜಿ, ನನ್ನ ಮಾತು ಕೇಳ. ಅಂದ್ರೆ ಸುಂದರಮ್ಮನ ಅಲ್ಲೇ ಬಿಟ್ಬಿಡೋದು ಅಂತನಾ? ಹೌದೇ ಸರಿ ಅನ್ಸುತ್ತೆ. ಇದೇನ್ರಿ ಇದು? ನೋಡಿ, 5 ನಿಮಿಷ ಸಮಯ ಇರೋದು. ಯಾವುದೇ ಕಾರಣಕ್ಕೂ ಆ ವಿರೂಪಾಕ್ಷ ಶಾಸ್ತ್ರಿಗಳು ಕಣ್ಣಿಗೆ ಮಾತ್ರ ಬೀಳ್ಬೇಡಿ. ನಡೀತೀರಿ, ನಡೀರಿ. ಹಾಂ, ಹಾಗೆ ಈ ವಿಗ್ರಹನ ಎಲ್ಲಾದ್ರೂ ಮುಚ್ಚಿಟ್ಬೇಡಿ, ಯಾರ ಕಣ್ಣಿಗೂ ಬೀಳಬಾರ್ದು. ಅದು ಇದು ವಿಗ್ರಹ ಅಲ್ಲ, ಸುಂದ್ರಮ್ಮ. ಆಯ್ತಮ್ಮ, ಸುಂದರಮ್ಮ. ಏನು ಸುಂದರಮ್ಮನ ಎಲ್ಲಾರು ಅಡಚಿಟ್ಬಿಡು. ಹೊರಡು. ನೀವು ತ್ರಿಪುರ ಸುಂದರಮ್ಮನವ್ರ ಕತೆ ಹೇಳಲೇ ಇಲ್ಲ. ಅಯ್ಯೋ, ಈ ಕತೆ ಕಾರ್ಪಣ್ಯ ಎಲ್ಲ ಆಮೇಲೆ ಕಣಯ್ಯ. ನೋಡು, ನಾಳೆ ಸೂರ್ಯ ಹುಟ್ಟು ಹೊತ್ತಿಗೆ ದೇವಸ್ಥಾನದ ಹಿಂದ್ಗಡೆ ಸಿಗ್ತೀನಿ. ಹಾಂ, ಮಿಕ್ಕಿದ್ದೆಲ್ಲ ಮಾತಾಡೋಣ. ನಡೀರಿ. ಕೊಡೋ. ಲೇ ಜಗ್ಗಿ, ದಾರ್ನಿ ಚೊಂಬ್ಕೊಂಡು ನೀನು ಕುಡಿತಾ ಇರೋದು. ಹೀಗೆ ನೀರ್ ಮೇಲೆ ನೀರು ಕುಡಿತಾ ಇದ್ರೆ ಚೊಂಬಿಟ್ಕೊಂಡು ಹೋಗ್ಬಿಡ್ತೀಯಾ, ಹೊಗೆ ಹಾಕ್ಸ್ಕೊಂಡ್ಬಿಡ್ತೀಯ ಕಣ. ನನ್ನ ಕಷ್ಟ ನಿನಗೆ ಹೆಂಗೋ ಅರ್ಥ ಆಗಬೇಕು. ಆ ವಿಷಯನ ನಿನಗೂ ಒಂದು ತಂದು ಕೊಡ್ತೀನಿ, ಅವಾಗ ಗೊತ್ತಾಗುತ್ತೆ ನನ್ನ ಕಷ್ಟ ಏನು ಅಂತ. ಅಮ್ಮ ಉರಿ ಹೊಟ್ಟೆಲ್ ಬೆಂಕಿ ಆಗ್ತಾನಂತೀಲಪ್ಪ. ಲೇ ಆಟೋ ರಾಜ, ನಿನ್ನ ಹೆಂಡತಿ ಕುಡಿಸ್ತೀನಿ ಅಂತ ಹೋಗಿದ್ದೆ, ಅದೇಂಗೋ ನೀನೇ ಕುಡಿದ್ಬಿಟ್ಟೆ. ಏನಯ್ಯ ಮಾಡೋದು? ನನ್ನ ಹೆಂಡತಿ ಗರ್ಭ ವಿಸರ್ಜನೆ ಮಾಡಕ್ ಹೋಗಿ ನನಗೆ ಇಲ್ಲಿ ಎಲ್ಲ ವಿಸರ್ಜನೆ ಆಗ್ತಾ ಇದೆಯಲ್ಲಯ್ಯ. ಎಂತ ಸ್ನೇಹಿತರಯ್ಯ ನೀವು. ತಲೆ ತಿರುಗಿ ಬಿದ್ದರೆ ಹೋದ್ರೆ ಹೋಗ್ಲಿ ಅಂತ ಹಂಗೆ ಬಿಟ್ಟು ಬಂದ್ಬಿಡೋದಾ? ನನ್ನ ಕೈ ಬಿಟ್ಬಿಡ್ತೀರಾ? ವಿಗ್ರಹ ಮಾರಾಟ ಮಾಡಿ 2 ಕೋಟಿ ಮಾಡ್ತಿದ್ದೀರಿ, ನನಗೂ ಸ್ವಲ್ಪ ಪಾಲು ಕೊಡ್ರಯ್ಯ. ನಾನು ನಿಮ್ಮ ಜೊತೆಗೆ ಸೇರ್ಕೋತೀನಿ, ನಿಮಗೆ ಸಹಾಯ ಮಾಡ್ತೀನಿ. ಅದರಲ್ಲಿ 1 ಕೋಟಿ ನನಗೆ ಅಂತ ನಿಶ್ಚಿತ ಆಗಿದೆ. ಮಿಕ್ಕಿದ 1 ಕೋಟಿ ನೀವಿಬ್ರು ಪ್ಲಾನ್ ಮಾಡ್ಕೊಳ್ಳಿ. ಪಾಲ ರೇ ಗುಂಡಾಚಾರಿಗಳೇ, ನಿಮಗೆ ವಯಸ್ಸಾಯಿತು, ನಿಮ್ಮನ್ನು ಕಟ್ಕೊಂಡ್ರೆ ನಮ್ಗೇನ್ರಿ ಲಾಭ? ಈಗ ಬಂಗಾರಿ ಜಾಜಿ ಇದೇ ದಾರಿಲಿ ಬರ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ನಾವಿಬ್ರು ಇಲ್ಲೇ ಕೂತ್ಕೊಂಡು ಅವ್ರನ್ನ ಹಿಡ್ಕೊಳ್ಳಿ ಅಂತ ಹೇಳ್ತೀವಿ. ನಿಮ್ಮನ್ನು ನೋಡಿದ ತಕ್ಷಣ ಬಂಗಾರಿ ಜಾಜಿ ವೇಗವಾಗಿ ಓಡಕ್ಕೆ ಶುರು ಮಾಡ್ತಾರೆ. ಅವ್ರಿಗಿಂತ ವೇಗವಾಗಿ ಓಡಿ ನೀವು ಅವ್ರನ್ನ ಹಿಡಿಯೋಕ್ಕೆ ಸಾಧ್ಯನಾ? ಪ್ರಾಣ ಇದೇನ್ರಿ ಕಾಲಲ್ಲಿ, ಉಫ್ ಅಂತ ಓದಿದ್ರೆ ಬಿದ್ದುಬಿಡ್ತೀರಾ. 2 ಕೋಟಿ ಅಂತ ಶಬ್ದ ಕೇಳಿದ ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿದ್ರೆ. ಪಂಚಾಕ್ಷರಿ, ನಿನ್ನ ವಯಸ್ಸಿನಲ್ಲಿ ನಾನು ಎಷ್ಟು ಓಡಿದ್ದೀನಿ ಗೊತ್ತೇನಾ? ಈಗ ಓಡೋದ್ರ ಬಗ್ಗೆ ಮಾತಾಡ್ರಿ. ಅಯ್ಯೋ, ಉಪಯೋಗಕ್ಕೆ ಬರ್ದೇ ಇರೋ ತರಲೆ ನನ್ನ ಮಕ್ಳ. ಅಲ್ಲಿ ನೋಡ್ರೋ, ಜಾಜಿ ಬಂಗಾರಿ ಕೈಯಲ್ಲಿ ವಿಗ್ರಹ. ಅಯ್ಯೋ, 2 ಕೋಟಿ ಮೈಯಾಡಿಗೆ ಜನ ಹಿಡಿರೋ.
ಏ ಗುಂಡಾಚಾರಿ ನೀನು ಆ ಕಡೆಗೆ ಹೋಗು. ಮಜಾಕ್ಸ್ರಿ ನೀನು ಆ ಕಡೆಗೆ ಹೋಗು. ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ, ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ, ಸಕಲ ಚರಾಚರ ಚೇತನದಾಯಿನಿ ಮಹಾದೇವಿ, ತ್ರಿಭುವನ ಮೋಹಿನಿ ತ್ರಿನೇತ್ರಧಾರಿಣಿ ಮಹಾದೇವಿ, ಮಹಾದೇವಿ ಮಹಾದೇವಿ. ಓಹೋ, ದೀಪದ ದೇವಿ ಅಲ್ಲೇ ಇದ್ದೀರಾ ಕಣ್ರಿ ನೀವು. ಆಕಾಶದಲ್ಲಿರೋ ಚಂದ್ರನೇ ಎಷ್ಟೋ ವಾಸಿ. ಹುಣ್ಣಿಮೆಗೊಂದ್ಸಲ ಸಿಗ್ತಾನೆ ಅಂತಾದ್ರೂ ಖಾತ್ರಿ ಇಟ್ಕೋಬಹುದು. ನಿಮ್ಮದು ಏನೋ ಗ್ಯಾರಂಟಿ ಇಲ್ವಲ್ರಿ. ಈಗ ಸಿಕ್ಕಿದ್ರೆ ಮತ್ತೆ ಸಿಕ್ಕಾಗ್ಲೇ ದರ್ಶನ, ಬಿಟ್ರೆ ಸಿಕ್ಕ ನೀವು. ಎಲ್ರದ್ದು ಇದೇ ದೂರು ನನ್ನ ಮೇಲೆ. ಬರೀ ದೀಪ ಬೆಳಗಿಸ್ತಾ ಇರೋದೇನಾ ನಿಮ್ ಕೆಲಸ? ಎಷ್ಟು ಹೊತ್ಸಿದ್ರೂ ಬೆಳಕು ಕಾಣ್ತಿಲ್ಲ. ಕತ್ತಲು ನಿರಂತರ, ಬೆಳಗುವುದು ನಿತ್ಯ ಅನಿವಾರ್ಯ. ನೀವು ಅದೇನು ಹೇಳ್ತಿರೋ ನಿಮಗೆ ಅರ್ಥ ಆಗಬೇಕು. ನೇರವಾಗಿ ಕೇಳೋ ಪ್ರಶ್ನೆಗೆ ಅಂಕು ಡೊಂಕಿನ ಉತ್ತರ ಯಾವಾಗಲೂ ನಿಮ್ಮದು. ಈಗ ನೀನು ಕ್ಷೇಮನ? ಮಗುವಿಗಾಗಿ ಹಾತೊರೆದೆ, ತಂದೆ ಆಗ್ತಿದೆಯಲ್ಲ, ಸಂತೋಷವಾಗಿದೆಯಾ? ಅಲ್ಲೇ ಶುರುವಾಗಿದ್ದು ಸಮಸ್ಯೆ. ಮೊದಲು ತುಂಬ ಚೆನ್ನಾಗಿದ್ದೆ. ನೀವು ಹೇಳಿದ್ರಿ ಅಂತ ದುರ್ಗಾ ಸಪ್ತಾಹಕ್ಕೆ ತಪ್ಪದೆ ಹಾಜರಾದೆ. ಸಂತಾನ ಬೇಡ್ಕೊಂಡೆ, ಪ್ರಾಪ್ತಿನೂ ಆಯಿತು. ಆದರೆ ಈಗ ಇನ್ನೊಂದು ಸಮಸ್ಯೆ ಶುರುವಾಗಿದೆ. ಈಗಾದರೂ ಅರ್ಥ ಮಾಡ್ಕೊ, ನಮಗೆ ಯಾವುದು ಒಳ್ಳೇದೋ ಅದನ್ನೇ ತಾಯಿ ಕರುಣಿಸಿರ್ತಾಳೆ. ನಮಗೆ ಏನು ಒಳ್ಳೇದು ಅಂತ ನಮಗಿಂತ ಚೆನ್ನಾಗಿ ಆ ತಾಯಿಗೆ ಗೊತ್ತಿರುತ್ತೆ. ನಾವು ಪೂಜೆ ಮಾಡಬೇಕು ಅಷ್ಟೇ, ಏನನ್ನು ಬೇಡ್ಕೋಬಾರ್ದು. ಬಲವಂತವಾಗಿ ಪಡ್ಕೊಂಡ್ರೇನೆ ಸಮಸ್ಯೆ ಶುರುವಾಗೋದು. ದೇವಸ್ಥಾನದಲ್ಲಿ ಪುರಾಣ ಕೇಳಿ ಕೇಳಿ ಚೆನ್ನಾಗಿ ಮಾತಾಡ್ತೀರಾ ಕಣ್ರಿ. ಪ್ರತಿ ಪ್ರಶ್ನೆಗೂ ಸಂಬಂಧ ಇಲ್ಲದೆ ಇರೋ ಉತ್ತರ ಕಂಡುಹಿಡಿತೀರಾ. ಈಗ ಇನ್ನೊಂದು ಸಮಸ್ಯೆ ಶುರುವಾಗಿದೆ. ನೀವೇ ಹೇಳಿದ ಹಾಗೆ ಅಮ್ಮನವ್ರ ಹತ್ರ ಕೇಳಿದ್ರೆ ಎಡಬಟ್ಟು. ನೀವೇ ವಾಸಿ, ನೀವೇ ಏನಾದರೂ ಪರಿಹಾರ ಹೇಳ್ತೀರಾ? ಕೇಳುವಂತವನಾಗು. ಏನೋ ನೀವು ಹೇಳಿದ ಹಾಗೆ ದುರ್ಗಾ ಸಪ್ತಾಹಕ್ಕೆ ತಪ್ಪದೆ ಹಾಜರಾಗಿ ಸಂತಾನ ಏನೋ ಪ್ರಾಪ್ತಿ ಆಯಿತು. ಆದರೆ ಆ ಸಂತಾನದಿಂದ ನನ್ನ ಮಾತೃ ದೇವತೆನ ಮೃತ್ಯು ದೇವತೆ ಆಹ್ವಾನ ಮಾಡ್ದಂಗೆ ಆಗ್ತಿದೆ ರೀ. ಅಂದರೆ ನನ್ನ ತಾಯಿ ತಲೆ ಬೀಳುತ್ತೆ. ಅದಕ್ಕೆ ಸುನೀತಾನ ಭ್ರೂಣ ವಿಸರ್ಜನೆ ಮಾಡಿ ಅಂದರೆ ಕೇಳ್ತಾನೆ ಇಲ್ಲ ರೀ. ಯಾರನ್ನೇ ಆಗಲಿ ಏನನ್ನೇ ಆಗಲಿ ಒತ್ತಾಯ ಮಾಡೋದು ಮೊದಲನೇ ತಪ್ಪು ಹೆಜ್ಜೆ. ಎರಡನೇದು ಹೆಂಡತಿ ಜೊತೆ ಜಗಳ ಆಡೋದು, ಹೆಂಡತಿ ಮನಸ್ಸನ್ನ ನೋಯಿಸೋದು, ಹೆಂಡತಿ ಬಳಿ ದುರ್ವರ್ತನೆ ಮಾಡೋದು. ಮೂರನೇ ತಪ್ಪು ಹೆಂಡತಿನ ಬೇರೆಯವ್ರ ಮನೇಲಿ ಇರಿಸೋದು. ನಾನು ಯಾಕ್ರಿ ಇರಿಸ್ಲಿ, ಅವಳೇ ಓಡೋಗಿರೋದು. ಹೆಂಡತಿ ಓಡೋದ್ರೆ ನೀನು ಸುಮ್ಮನಿರಬಾರ್ದು. ಮೊದಲು ಸುನೀತನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗು. ಗಂಡ ಹೆಂಡತಿ ಎಷ್ಟೇ ಕಿತ್ತಾಡಿದ್ರೂ ರಾತ್ರಿ ನಿದ್ದೆ ಮಾಡೋದ್ರೊಳಗೆ ರಾಜಿ ಆಗಬೇಕು. ಇಲ್ಲದೇ ಇದ್ರೆ ಮನಸ್ತಾಪಗಳು ಬೆಳೀತಾನೆ ಹೋಗುತ್ತೆ. ಅಯ್ಯೋ, ನನಗೂ ನನ್ನ ಹೆಂಡತಿಗೂ ಕಿತ್ತಾಟ ಶುರುವಾಗೋದೇ ನಿದ್ದೆ ಬರೋ ವೇಳೆಗೆ. ಇಲ್ಲದ ಕಿತಾಪತಿ ತೆಗಿತಾಳೆ, 28 ಪ್ರಶ್ನೆ ಕೇಳ್ತಾಳೆ. ಇಂಥವಳ ಜೊತೆ ಕಿತ್ತಾಡದೆ ಪ್ರೀತಿನ ಮಾಡೋಕ್ಕಾಗುತ್ತೆ? ಮತ್ತೆ ಈಗ ನಿನಗೆ ಸುನೀತಾ ಬೇಡವಾ? ನಾನೆಲ್ಲ ಹಾಗಂದೆ, ಬೇಕೇ ಬೇಕು. ಜಗಳ ಆಡೋದಕ್ಕಾದ್ರೂ ಹೆಂಡತಿ ಬೇಕಲ್ಲ. ಮುಂದಿನ ವಾರ ನಮ್ಮಮ್ಮ ಬರ್ತಾ ಇದ್ದಾಳೆ. ನಾನು ಅವಳಿಗೆ ಏನು ಅಂತ ಉತ್ತರ ಕೊಡ್ಲಪ್ಪ? ನಾನು ನನ್ನ ಹೆಂಡತಿ ತುಂಬ ಅನ್ಯೋನ್ಯವಾಗಿದ್ದೀವಿ ಅಂತ ತಿಳ್ಕೊಂಡಿದ್ದಾಳೆ ನಮ್ಮಮ್ಮ. ಅವಳು ಬರೋ ಹೊತ್ತಲ್ಲಿ ನನ್ನ ಹೆಂಡತಿ ಬೇರೆ ಇನ್ಯಾರೋ ಮನೇಲಿದ್ರೆ ನಮ್ಮಮ್ಮ ನೇಳಾಕೊಂಡ್ಬಿಡ್ತಾಳೆ ಅಷ್ಟೇನೆ. ಹಾಗಿದ್ಮೇಲೆ ಸುನೀತನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗು. ಗಂಡ ಹೆಂಡತಿ ಯಾವತ್ತೂ ಒಂದೇ ಸೂರಿನಡಿ ಬದುಕಬೇಕು. ಮನೆಗೆ ಹೋಗಿ ಬಾ ಅಂತ ಇನ್ನಿಲ್ದಂಗೆ ಕೇಳ್ಕೊಂಡೆ ರೀ. ಜಪ್ಪಯ್ಯ ಅಂದ್ರು ಬರಲ್ಲ ಅಂತಿದ್ದಾಳೆ. ಅವಳು ಬರೋವರೆಗೂ ನೀನು ಮನೆಗೆ ಹೋಗ್ಬೇಡ. ಮನೆಗೆ ಹೋಗದೆ ಇನ್ನೆಲ್ಲಿದ್ರಿ ಹೋಗ್ಲಿ? ಅವಳು ಎಲ್ಲಿರ್ತಾಳೋ ಅಲ್ಲೇ ಇರು. ಅಂದ್ರೆ ಶೆಟ್ಕರ್ ಮನೆಲ್ಲ? ಹೌದು, ಆಗ ಅವಳೇ ನಿನ್ ಜೊತೆ ಬರ್ತಾಳೆ.
ಇಂಥ ಬುದ್ಧಿನ ಯಾರು ಹೇಳ್ಕೊಟ್ಟಿಲ್ಲ ನೋಡ್ರಿ. ಸಮಸ್ಯೆ ಅಂತ ಪಂಚಾಕ್ಷರಿ ಮತ್ತೆ ಗುಂಡಾಚಾರಿ ಹತ್ರ ಹೋಗಿ ಕೇಳಿದಾಗೆಲ್ಲ ಅವ್ರು ಕೊಡೋ ಉಪಾಯ ಸಂಕಟಕ್ಕೆ ಸಿಕ್ಕಿಸ್ತಾ ಇತ್ತು. ಇನ್ನೂ ನೀವು ಬಹಳ ಅನುಭವಸ್ಥರಿದ್ದೀರಿ. ನನ್ನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಈಗಲೇ ಹೋಗಿ ನನ್ನ ಶೆಟ್ಕನ ಮನೆಯಲ್ಲಿ ಜಾಂಡ ಊರದೇ ನಾನು. ಅಲ್ಲಿ ನೋಡು, ಜಗ್ಗಿ ಅವ್ರು ಹೋಗ್ತಿದ್ದಾರೆ. ಈಗೇನೇ ಮಾಡೋದು? ಮೇಷ್ಟ್ರಮ್ಮ ಇಲ್ಲೇ ಇದ್ದಾರೆ ಕಣೋ. ಹೆದರ್ಕೋಬೇಡ ಕಣೋ ಬಂಗಾರಿ, ಮೇಷ್ಟ್ರಮ್ಮ ಇದ್ದಾರೆ ಅಂದ್ರೆ ನಮ್ಗೆ ಯಾವ ಭಯನೂ ಇಲ್ಲ. ಬಾ ಕುತ್ಕೋ. ಮೇಷ್ಟ್ರಮ್ಮ, ನೀವ್ ಹೇಳ್ದಾಗೆ ಎಲ್ಲ ಆಯ್ತು. ನದಿ ತೀರದಲ್ಲಿ ಈ ಸುಂದ್ರಮ್ಮ ಸಿಕ್ಕಿದ್ಲು. ಎಷ್ಟು ಸುಂದರವಾಗಿದ್ದಾಳಲ್ವಾ ಸುಂದ್ರಮ್ಮ, ನಿಮ್ ಹಾಗೇನೆ. ಇದನ್ನ ಎಲ್ಲಿಡೋದು? ಇದನ್ನ ಎಲ್ಲಿಟ್ರೆ ಸುರಕ್ಷಿತವಾಗಿರುತ್ತಾ? ಇಡೀ ಚಕ್ರಾಪುರಿಲಿ ಈ ನಿನ್ನ ಸುಂದರಮ್ಮನಿಗೆ ಸುರಕ್ಷಿತವಾದ ಜಾಗ ಅಂದ್ರೆ ಜಗ್ಗಿ ಮನೆ. ಅಯ್ಯೋ, ಅವನೇ ಕಳ್ಳ. ಅವನೇ ಈ ವಿಗ್ರಹದಿಂದ ಬಿದ್ದಿದ್ದಾನೆ. ನಾವೇನಾದ್ರು ಅವನ ಮನೇಲಿಟ್ರೆ ಕಳ್ಳರ ಕೈಗೆ ನಾವೇ ಕೊಟ್ಟಂಗಾಗುತ್ತೆ. ಯಾವಾಗ್ಲೂ ಕಳ್ಳರ ಜೇಬಲ್ಲೇ ನಮ್ಮ ವಸ್ತುವನ್ನ ಇಟ್ರೆ ಅದು ಸುರಕ್ಷಿತವಾಗಿರುತ್ತೆ. ಅವರು ತಮ್ಮ ಜೇಬನ್ನ ಬಿಟ್ಟು ಬೇರೆ ಎಲ್ಲಾ ಕಡೆ ಹುಡುಕ್ತಿರ್ತಾರೆ. ಯೋಚನೆ ಬೇಡ, ಜಗ್ಗಿ ಇನ್ 3 ದಿವಸ ಮನೆಗೆ ಹೋಗೋದಿಲ್ಲ. ನಿಶ್ಚಿಂತೆಯಾಗಿ ಅವ್ರ ಮನೆಯಲ್ಲಿ ಇಟ್ಟು ಬನ್ನಿ. ಮಿಕ್ಕಿದ ವಿಷಯ ನಾಳೆ ಹೇಳ್ತೀನಿ. ಹೊರಡಿ. ಈಗೇನೋ ಮಾಡೋದು? ಮೇಷ್ಟ್ರಮ್ಮ ಹೇಳಿದ್ರು ಅಂತ ತಂದ್ವಿ ತಾನೆ. ಈಗ ಅವರೇ ಹೇಳ್ತಿದ್ದಾರೆ ಈ ವಿಗ್ರಹನ ಜಗ್ಗಿ ಮನೇಲಿಡು ಅಂತ. ತಗೊಂಡೋಗಿ ಇಟ್ರಾಯ್ತು, ಹೆಚ್ಚೇನು ತಲೆ ಕೆಡ್ಸ್ಕೋಬೇಡ. ಆಯ್ತು, ಆದ್ರೆ ಇನ್ಮೇಲೆ ನೀನ್ ಇದನ್ನ ವಿಗ್ರಹ ಅನ್ಬಾರ್ದು, ಸುಂದ್ರಮ್ಮ ಅಂತಾನೆ ಕರಿಬೇಕು. ನೀನ್ ವಿಗ್ರಹ ಅಂದ್ರೆ ನಂಗೆ ಕೋಪ ಬರುತ್ತಷ್ಟೇ. ಸರಿ, ನೀವು ಸುಂದ್ರಮ್ಮನವ್ರನ್ನ ಊರು ತುಂಬ ಮೆರವಣಿಗೆ ಮಾಡ್ಕೊಂಡು ಜೋ ಹಾಲಿ ಹಾಡ್ಕೊಂಡು ಕರ್ಕೊಂಡು ಬರುವಂತೆ ನಡಿ. ಮಣಿಕಂಠ, ಯಾಕಿಷ್ಟೊತ್ತು? ಎಲ್ಲ ವ್ಯವಸ್ಥೆ ಆಯ್ತು ತಾನೆ? ವಿಷ ಸಿಕ್ತಾ? ವಿಷ ತಯಾರು ಮಾಡೋವನೇ ಸಿಕ್ಕಿದ್ದ, ಆದರೆ ಒಂದು ಸಣ್ಣ ಸಮಸ್ಯೆ ಇದೆ. ಏನದು? ಕಾರ್ಕೋಟಕ ವಿಷವನ್ನು ಎಲ್ಲರೂ ತಯಾರು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ವಿಶೇಷವಾದ ಪರಿಣಿತಿ ಬೇಕು. ಘಟ ಸರ್ಪವನ್ನು ಹಿಡಿದು ಅದರ ವಿಷನ ಸಂಗ್ರಹಿಸಿ ಅದರ ವಾಸನೆ ಆಗಲಿ ಕಹಿ ಆಗಲಿ ಇಲ್ಲದಂತೆ ಮಾಡಬೇಕು. ಯಾಕಂದರೆ ಅದನ್ನು ಯಾವುದೇ ಆಹಾರದಲ್ಲಿ ಕೂಡ ಬೆರೆಸ್ಬೋದು. ಬೇರೆ ವಿಷಗಳಾದರೆ ಅದನ್ನು ತಿನ್ನೋದಕ್ಕೆ ಮೊದಲು ಕುಡಿಯೋದಕ್ಕೆ ಮೊದಲು ಬಾಯಿ ಹತ್ರ ತಗೊಂಡೋಗೋ ಅಷ್ಟೊತ್ತು ಗೊತ್ತಾಗ್ಬಿಡುತ್ತೆ. ಅದೆಲ್ಲ ಸರಿ, ಈಗ ಸಮಸ್ಯೆ ಏನು? ಅವನು ಅಂಥ ವಿಷ ಕೊಡೋದಕ್ಕೆ ತುಂಬ ಹಣ ಕೇಳ್ತಿದ್ದಾನೆ. ಎಷ್ಟು ಕೇಳ್ತಿದ್ದಾನೆ? ಒಂದಲ್ಲ ಎರಡಲ್ಲ, 1000 ಗಟ್ಟಲೆ ಕೇಳ್ತಿದ್ದಾನೆ. ಆದರೆ ನಮ್ಮ ಹತ್ರ ಹಣ ಎಲ್ಲಿದೆ? ಬರೀ ಮಂತ್ರ ತಂತ್ರ ಮಾಯ ವಿದ್ಯೆಗಳನ್ನು ಕಲಿತು ಸಾಧನೆ ಮಾಡಿದ್ವಿ ಅಷ್ಟೇ. ಹಣ ಸಂಪಾದಿಸೋದನ್ನ ಇನ್ನೂ ಕಲಿತೇ ಇಲ್ವಲ್ಲ ಮಣಿಕಂಠ? ಹೌದು, ಈಗ ಅವ್ನು ಕೇಳ್ತಾ ಇರೋಷ್ಟು ಹಣ ಕೊಡ್ತಿದ್ರೆ ನಮಗೆ ವಿಷ ಸಿಕ್ಕೋದಿಲ್ಲ. ಆಮೇಲೆ ನೀವು ಅಂದ್ಕೊಂಡು ಕೆಲಸ ಆಗೋದಿಲ್ಲ. ಶ್ರೀಚಕ್ರ ನಮ್ಮ ಕೈ ತಪ್ಪಿ ಆ ಮಾರಿಗುಡಿ ಪಾಲಾಗ್ಬಿಡುತ್ತೆ. ಉತ್ಸವಕ್ಕೆ ಇನ್ನು ಹೆಚ್ಚು ದಿನ ಉಳಿದಿಲ್ಲ. ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ. ಆದರೆ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಇಲ್ಲ ಮಣಿಕಂಠ, ಶ್ರೀಚಕ್ರಕ್ಕೋಸ್ಕರ ಏನಾದರೂ ಮಾಡಲೇಬೇಕು. ವಿಷ ಸಂಪಾದನೆ ಆಗಲೇಬೇಕು. ವಿಷ ಕೊಡೋನ ಹತ್ರ ನನ್ನನ್ನು ಕರ್ಕೊಂಡು ಹೋಗು. ಆಗಲಿ ಗುರುಗಳೇ. ಲೋ ಬಂಗಾರಿ, ಸುಂದ್ರಮ್ಮನ್ನ ಜಗ್ಗಿ ಅವ್ರ ಮನೇಲಿ ಇಡೋದು ಸರಿ ಇರುತ್ತೇನೋ? ಶ್ರೀಮತಿ ಅವ್ರು ಹೇಳಿಲ್ವಾ ಕಳ್ಳರ ಜೇಬಲ್ಲಿ ದುಡ್ಡಿಟ್ರೆ ಭದ್ರವಾಗಿರುತ್ತೆ ಅಂತ? ಇನ್ನೇನು ಯೋಚನೆ ಮಾಡಬೇಡ, ನಡಿ. ಒಂದು ನಿಮಿಷ ಇರು, ಬಂದೆ. ಎಂದಿಕೋ?
ಹಗ್ಗ ಯಾಕೋ? ಮುಂದೆ ಇರು. ಯಾಕೋ ಬಂದೆ ಇರೆ. ಇದ್ಯಾಕೋ? ಮಲಗ್ಸು. ಯಾಕೋ? ಮಲಗ್ಸಿ ಸುಮ್ಮನ. ನಾನೇನು ಉಪಾಯ ಮಾಡ್ತಿದ್ದೀನಿ. ಕೊಟ್ಟು. ಬಾಯಿ ಕಡೆ. ಇವತ್ತು ನೀನು ಇಲ್ಲೇ ಬಿಟ್ಟು ಹೋಗ್ತೀನಿ, ಒಬ್ಳನ್ನೇ ಬಿಟ್ಟು ಹೋಗ್ತಿದ್ದೀನಿ ಅಂತ ಕೋಪ ಮಾಡ್ಕೋಬೇಡ. ನಾಳೆ ಸಿಗ್ತೀನಿ. ನಡಿ, ನೆಮ್ಮದಿಯಿಂದ ಇರ್ಬೋದು. ವಿಗ್ರಹ ನಮ್ಮ ಹತ್ರ ಇಲ್ಲ ಅಂದ್ರೆ ಯಾರು ಒಡ್ಸ್ಕೊಬರಲ್ಲ. ಬಾ. ಸರಿ 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 ಮಾ ನಿ ಪನಿ 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 ಮ ಪಾನಿ ಪನಿ ಪಾ ಸಾ ನಿ ಸ ಮ ಮ ರಿ ರಿ ಸ ಸ ರಿ ರಿ ಸ ಸ ನಿ ನಿ ಸ ಸ ನಿ ನಿ ಪ ಪ ನಿ ನಿ ಪ ಪ ಮ ಮ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಸ. ಬಾರೇ ಬಾ, ಅತ್ತಿಗೆ ಮಗಳೇ ಮುತ್ತಿನ ಚೆಂಡೆ. ಅವರೆಲ್ಲ ನನ್ನ ಜೂಟಾಟ ಆಡಿಸಿ ಇಲ್ಲಿಗೆ ಬಂದು ಸಿಗಾಕೊಂಡ್ಯಾ? ಭೂಮಿ ದುಂಡಿಗಿದೆ. ಉಳ್ಳಾಡಿ ಅಲ್ಲೋಡಿ ಎಲ್ಲೋಡಿ ಬಂದರೂ ಕಲ್ಲುಗುಂಡನಂತ ಶಿವನ ಹತ್ರಕ್ಕೆ ಬರಬೇಕು ನೀನು. ನಾನೇ ಶಿವ. ನೋಡು ಮರಿ, ನೀನಿನ್ನ ಚಿಕ್ಕವಳು, ನಿನಗೆ ಲೋಕಜ್ಞಾನ ಸಾಲದು. ಅದಕ್ಕೆ ನನ್ನಂಥ ಅನುಭವಸ್ಥನ ಮಾತು ಕೇಳು. ಆ ಮೂರ್ತಿ ಬಹಳ ಪುರಾತನ ಕಾಲದ್ದು, ತುಂಬ ಬೆಲೆ ಬಾಳುತ್ತೆ. ಅದಕ್ಕೆ ನೀನು ಎಷ್ಟು ಎಣಿಸ್ತೀಯೋ ಅಷ್ಟು ಕೊಡ್ತೀನಿ. ಎಷ್ಟು ಎಣಿಸ್ತೀಯಾ? 10, 100, 1000, ಲಕ್ಷ, ನೀನು ಎಷ್ಟು ಎಣಿಸಿದ್ರು ಕೊಡ್ತೀನಿ. ಆ ಮೂರ್ತಿ ಎಲ್ಲಿದೆ ಹೇಳು ಚಿನ್ನ? ಏನೋ ಗುಟ್ಟು ಮಾತಾಡ್ತಾ ಇದ್ದೀರಾ ಮಗಳ ಹತ್ರ? ಅದಾ, ನಮ್ಮ ಮಗಳು ಜಾಜಿಗೆ ಬುದ್ಧಿ ಮಾತು ಹೇಳ್ತಾ ಇದ್ದೆ. ಹೆಣ್ಣು ಮಕ್ಕಳು ತಡವಾಗಿ ಬರಬಾರ್ದು ಮನೆಗೆ, ಬೇಗ ಮನೆ ಸೇರ್ಕೋಬೇಕು ಅಂತ. ಇಷ್ಟೊತ್ಕ ಬರೋದು ಗೊತ್ತು ಇಲ್ವಾ? ಇನ್ಮೇಲೆ ಏನಾದರೂ ತಡ ಆಗೋದಾದರೆ ನನಗೆ ಹೇಳು, ನಾನು ಕರ್ಕೊಂಬರ್ತೀನಿ ಅಂತ. ಈ ಬುದ್ಧಿವಂತ ಹೇಳಿದ ತಪ್ಪೇನೆ? ಏನು ಬೇಕಾಗಿಲ್ಲ. ಜಾಜಿ ಚಿಕ್ಕ ಮಗು ಅಲ್ಲ, ಹೇಗಿರಬೇಕು ಏನು ಮಾಡಬೇಕು ಅಂತ ಅವಳಿಗೂ ಗೊತ್ತಿದೆ. ಸರಿ ಬಿಡು ಸುನೀತಾ, ನನಗೊಂದು ಯೋಚನೆ ಬರ್ತಾ ಇದೆ. ಹೇಗಿದ್ರು ನಮ್ಮ ಮನೇಲಿ ನಾವಿಬ್ಬರೇ ಇರೋದು, ನಮ್ಮ ಜಾಜಿನ ಯಾಕೆ ಕರ್ಕೊಂಡೋಗಿ ನಮ್ಮ ಮನೇಲಿ ಇಟ್ಕೋಬಾರ್ದು? ನಮ್ಮ ಮನೇಲಿ ಒಂದು ಮಗು ಇದ್ದಾಗುತ್ತೆ ಅಲ್ವಾ? ನಮಗೆ ಮಗು ಆಗ್ತಾ ಇದೆಯಲ್ಲ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಸಾಕು. ನೀವೇ ಅಲ್ಲಂಡೆ, ನೀವು ಇವಳ ಜವಾಬ್ದಾರಿ ತಗೊಳ್ಳೋದು ಅಂದರೆ ತೋಳ ಕುರಿನ ಮೇಯಿಸ್ತಾಗಿರುತ್ತೆ. ಅವಳಿಗೇನೂ ಆಗಿಲ್ಲ, ಅವಳು ಈ ಮನೇಲೇ ಚೆನ್ನಾಗಿದ್ದಾಳೆ. ನಿಮಗೆ ಅವಳು ಸಾಬರಿ ಬೇಡ. ಆಯ್ತು ಬಿಡೆ, ಅದಕ್ಕಾಗಿ ಹಿಂಗೆ ಗುರಂತೀಯ. ಹೋಗಿ ಒಳಗಡೆ ಒಂದು ಲೋಟ ಬಿಸಿ ಬಿಸಿಯಾಗಿ ಕಡಕ್ ಚಹಾ ಮಾಡ್ಕೊಂಬಾ. ನಾನು ಅಲ್ಲೇ ಜಗದ ಮೇಲೆ ಕೂತಿರ್ತೀನಿ. ಜಾಜಿ ಕೈಲಿ ಕೊಟ್ಟು ಕಳಿಸು. ಅಲ್ಲ, ಮಗಳ ಕೈಲಿ ಕೊಟ್ಟು ಕಳಿಸೆ. ಜಾಜಿ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಈ ಮನುಷ್ಯ ಸರಿ ಇಲ್ಲ, ಸ್ವಲ್ಪ ವಕ್ರ. ಯಾವಾಗ ಪಿತ್ತ ಕೆರಳುತ್ತೋ ಗೊತ್ತಿಲ್ಲ.
ಇವತ್ತು ಮಗಳು ಅಂತಾರೆ, ನಾಳೆ ಮದುವೆ ಆಗೋಣ ಬಾ ಅಂತಾರೆ. ನಿನಗೂ ಗೊತ್ತಲ್ವಾ ವಿಷಯ? ಯಾಕೋ ಈ ಪ್ರಾಣಿ ಇಲ್ಲೇ ಇರ್ತೀನಿ ಅಂತ ಬಂದಿದೆ. ಅವರು ಇಲ್ಲಿರುವಷ್ಟು ಹೊತ್ತು ನೀನು ಅವ್ರ ಕಣ್ಣಿಗೆ ಕಾಣಿಸ್ಕೋಬೇಡ, ಅರ್ಥ ಆಯ್ತಾ? ಹೋದ್ಯಾ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅನ್ನೋ ಹಾಗೆ ಜಗ್ಗಿಯವರು ಇಲ್ಲೇ ಬಂದು ಒಕ್ಕರ್ಸ್ಕೊಂಡಿದ್ದಾರಲ್ಲ. ಅಮ್ಮ ತಾಯಿ ನೀನೇ ಕಾಪಾಡಬೇಕು. ಎಲ್ಲಾದರೂ ಇದ್ಕೊಳ್ಳಿ, ನನ್ನ ಸುಂದ್ರಮ್ಮನಿಗೇನು ಅಪಾಯ ಮಾಡದಿದ್ರೆ ಸಾಕು.